ಉಡುಪಿ ಧರ್ಮ ಪ್ರಾಂತ್ಯದಲ್ಲಿ 2025 ಸಾಮಾನ್ಯ ಜುಬಿಲಿ ವರ್ಷದ ಅಂಗವಾಗಿ ಸ್ವಂತ ಮನೆಯಿಲ್ಲದ ಕುಟುಂಬಕ್ಕೆ ಮನೆ ನಿರ್ಮಿಸುವ ವಿಶೇಷ ಯೋಜನೆಯ ಅಂಗವಾಗಿ ತೊಟ್ಟಂ ಸಂತ ಅನ್ನಮ್ಮ ದೇವಾಲಯದಲ್ಲಿ ಚರ್ಚ್ ವ್ಯಾಪ್ತಿಯ ಬಡ ಕುಟುಂಬವೊಂದಕ್ಕೆ ನಿರ್ಮಿಸಲಾದ ಆರ್ಕ್ ಆಫ್ ಹೋಪ್ ಮನೆಯನ್ನು ಭಾನುವಾರ ಹಸ್ತಾಂತರಿಸಲಾಯಿತು. ಚರ್ಚಿನ ವಿನೋದ್ ಮತ್ತು ಅಂಜೆಲಿನ್ ಪಿಂಟೋ ಕುಟುಂಬ ಸ್ವಂತ ಸೂರನ್ನು ಕಾಣಬೇಕು ಎಂಬ ಹಂಬಲವಿದ್ದರೂ ಕೂಡ ಆರ್ಥಿಕ ಸಮಸ್ಯೆಯಿಂದ ಅದು ಸಾಧ್ಯವಾಗಿರಲಿಲ್ಲ. ಈ ವೇಳೆ ಚರ್ಚಿನ ಧರ್ಮಗುರುಗಳಾದ ವಂದನೀಯ ಡೆನಿಸ್ ಡೆಸಾ ಅವರ ನೇತೃತ್ವದಲ್ಲಿ ಪಾಲನಾ ಮಂಡಳಿ ಹಾಗೂ ದಾನಿಗಳ ನೆರವಿನೊಂದಿಗೆ ರೂ. 13 ಲಕ್ಷ ರೂ ವೆಚ್ಚದಲ್ಲಿ ಸುಸಜ್ಜಿತ ಮನೆಯನ್ನು ನಿರ್ಮಿಸಲಾಗಿದೆ. ಭಾನುವಾರ ಚರ್ಚಿನ ಧರ್ಮಗುರುಳಾದ ವಂದನೀಯ ಡೆನಿಸ್ ಡೆಸಾ ಅವರು ನೂತನ ಮನೆಯನ್ನು ಆಶೀರ್ವಚನ ನೆರವೇರಿಸಿ ವಿನೋದ್ ಮತ್ತು ಅಂಜೆಲಿನ್ ಪಿಂಟೋ ಕುಟುಂಬಕ್ಕೆ ಹಸ್ತಾಂತರಿಸಿದರು. ಈ ವೇಳೆ ಮಾತನಾಡಿದ ವಂದನೀಯ ಡೆನಿಸ್ ಡೆಸಾ ಮಾನವನಿಗೆ ಒಂದು ಸ್ವಂತ ಮನೆಯಿದ್ದರೆ ನೆಮ್ಮದಿಯ ನಿದ್ದೆಯನ್ನು ಮಾಡಲು ಸಾಧ್ಯವಿದೆ. ಆದರೆ ಇಂದು ಎಷ್ಟೋ ಮಂದಿಗೆ ಜೀವಿಸಲು ಸ್ವಂತ ಮನೆಯಿಲ್ಲದೆ ಪರದಾಡುತ್ತಾರೆ. ಉಡುಪಿ ಧರ್ಮ ಪ್ರಾಂತ್ಯದಲ್ಲಿ 2025 ಜುಬಿಲಿ ವರ್ಷವಾಗಿ ಆಚರಿಸಲ್ಪಡುತ್ತಿದ್ದು, ಈ ನಿಟ್ಟಿನಲ್ಲಿ ಧರ್ಮಾಧ್ಯಕ್ಷರು ಒಂದು ಹೊಸ ಯೋಜನೆಯನ್ನು ನೀಡಿದ್ದರು. ಧರ್ಮ ಪ್ರಾಂತ್ಯದ ವ್ಯಾಪ್ತಿಯಲ್ಲಿ 52 ಚರ್ಚುಗಳಿದ್ದು, ಪ್ರತಿಯೊಂದು ಚರ್ಚಿನಲ್ಲಿ ಮನೆ ಇಲ್ಲದ ಒಬ್ಬರಿಗೆ ಮನೆ ನಿರ್ಮಿಸಿಕೊಡುವ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಅದರಂತೆ ತೊಟ್ಟಂ ಚರ್ಚಿನಲ್ಲಿ ಕೂಡ ಮನೆ ಇಲ್ಲದ ಒಂದು ನಿರ್ಗತಿಕ ಕುಟುಂಬಕ್ಕೆ 13 ಲಕ್ಷ ರೂ. ವೆಚ್ಚದಲ್ಲಿ ಮನೆ ನಿರ್ಮಿಸುವ ಯೋಜನೆ ಹಮ್ಮಿಕೊಂಡು ಚರ್ಚಿನ ಭಕ್ತಾದಿಗಳು, ಮೈಕಲ್ ಡಿಸೋಜಾ ಚಾರಿಟಿ ಟ್ರಸ್ಟ್ ಹಾಗೂ ಇತರ ದಾನಿಗಳ ನೆರವಿನಿಂದ ಯೋಜನೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಚರ್ಚಿನ ಥೋಮಸ್ ಮತ್ತು ವಲೇರಿಯಾನ ನೊರೊನ್ಹಾ ದಂಪತಿ ಮನೆ ನಿರ್ಮಾಣಕ್ಕೆ ತಮ್ಮ ಜಮೀನಲ್ಲಿ 5 ಸೆಂಟ್ಸ್ ಜಾಗವನ್ನು ಉಚಿತವಾಗಿ ನೀಡಿದ್ದು, ಬಡತನದಿಂದಾಗಿ ಸ್ವಂತ ಮನೆಯಿಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ ವಿನೋದ್ ಮತ್ತು ಅಂಜೆಲಿನ್ ಪಿಂಟೋ ಕುಟುಂಬಕ್ಕೆ ಮನೆ ನಿರ್ಮಿಸಲಾಗಿದ್ದು, 5 ತಿಂಗಳ ಅವಧಿಯಲ್ಲಿ ಯೋಜನೆಯನ್ನು ಪೂರ್ಣಗೊಳಿಸಿ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗಿದೆ ಎಂದರು. ವೆಚ್ಚಕ್ಕೆ ಹೊನ್ನಿರಲು ಬೆಚ್ಚನೆಯ ಮನೆಯಿರಲು ಇಚ್ಛೆಯನ್ನು ಅರಿತು ಬಾಳುವ ಸತಿಯರರು ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಯ್ಯ ಅಂತ ಬಸವಣ್ಣನವರು ಹೇಳಿದ್ದಾರೆ. ನಮಗೆ ಸ್ವರ್ಗವನ್ನು ಇಲ್ಲೇ ಮಾಡ್ಬೋದು. ನಮ್ಮ ಮನೆಯೇ ಒಂದು ಮಂದಿರ, ಮನೆಯೇ ಒಂದು ದೇಗುಲ, ಪ್ರೀತಿಯ ಮಂದಿರ. ರೋಟಿ ಕಪಡ ಅವ್ರ ಮಕಾನ್, ಈ ಮಾತನ್ನು ಕೂಡ ನಾವು ಕೇಳಿದ್ದೇವೆ. ಅಂದರೆ ನಮಗೆ ರೋಟಿ ಅಂದರೆ ತಿನ್ನಲು ಊಟ, ಅನ್ನ, ಉಡಲು ಬಟ್ಟೆ ಮತ್ತು ಉಳಿದುಕೊಳ್ಳಲು ಒಂದು ಸೂರು, ಒಂದು ಮನೆ ಇದ್ದರೆ ನಮಗೆ ಸ್ವರ್ಗದ ಹಾಗೆಯೇ. ಹಲವಾರು ಮಂದಿ ಅವರಿಗೆ ಸ್ವಂತ ಮನೆ ಅಂತ ಇಲ್ಲ. ನಮಗೆ ಪ್ರತಿಯೊಬ್ಬರಿಗೊಂದು ಆಸೆ ಉಂಟು, ನಮ್ಮದೇ ಒಂದು ಮನೆ ಆಗಬೇಕಂತ. ಇದನ್ನು ಮನಗಂಡು ಪೋಪ್ ಫ್ರಾನ್ಸಿಸ್, ಈಗ ದಿವಂಗತ ಪೋಪ್ ಫ್ರಾನ್ಸಿಸ್ ಅವರು ಈ ವರ್ಷವನ್ನು ಜೂಬಿಲಿ ಇಯರ್ ಅಂತ ಘೋಷಿಸಿ, ಈ ವರ್ಷದಲ್ಲಿ ನಿರಾಶ್ರಿತರಿಗೆ ಯಾರಿಗೆ ಸೂರಿಲ್ಲ, ಮನೆ ಇಲ್ಲ, ಅವರಿಗೆ ಒಂದು ಮನೆಯನ್ನು ಮಾಡಿಕೊಡ್ಬೇಕಂತ ಒಂದು ವಿನಂತಿಯನ್ನು ಮಾಡಿದರು. ಅದರ ಪ್ರಕಾರ ನಮ್ಮ ಧರ್ಮಾಧ್ಯಕ್ಷರು ಪೂಜ್ಯ ಚರಾಲ್ಡ್ ಐಸಕ್ ಒಬ್ಬರವರು ನಮ್ಮ ಧರ್ಮ ಪ್ರಾಂತ್ಯದ 50 ಚರ್ಚ್ಗಳಲ್ಲಿ ಒಂದು ಚರ್ಚಿಗೆ ಒಂದು ಮನೆ ಅಂತೆ, ಕಡಿಮೆ ಅಂದರೆ ಒಂದು ಮನೆ ಆಗಿ ಕಟ್ಟಿಕೊಡ್ಬೇಕಂತ ನಮಗೆ ಒಂದು ಯೋಜನೆಯನ್ನು ಕಳಿಸಿದರು, ಪ್ಲ್ಯಾನನ್ನು ಕಳಿಸಿದರು. ಅದರ ಪ್ರಕಾರ ನಮ್ಮ ಚರ್ಚ್ನಲ್ಲಿ ಡಿಸೆಂಬರ್ 8ರಂದು ಶಿವಮೊಗ್ಗದ ಧರ್ಮಾಧ್ಯಕ್ಷರಾದ ಫ್ರಾನ್ಸಿಸ್ ಸರವರವರು ಅಡಿಗಲ್ಲನ್ನು ಆಶೀರ್ವದಿಸಿ, ನಂತರ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದಂದು ನಾವು ಈ ಅಡಿಗಲ್ಲನ್ನು ಹಾಕಿದ್ದೆವು, ಬುನಿಯಾದಿ ಕಲ್ಲನ್ನು ಹಾಕಿದ್ದೆವು. ಇವತ್ತು ಅಂದರೆ 25ರಂದು, ಮೇ ತಿಂಗಳ 25ರಂದು 5 ತಿಂಗಳಲ್ಲಿ ನಾವೊಂದು ಬಡ ಕುಟುಂಬಕ್ಕೆ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದೇವೆ. ಇದು ನಮ್ಮ ಎಲ್ಲರ ಪ್ರಯತ್ನ. ನಮ್ಮ ಜಗತ್ತಿನಲ್ಲಿ ಮಿರಕಲ್ಸ್ ಅಂತ ಹೇಳ್ತೇವೆ ಅಥವಾ ಆಶ್ಚರ್ಯಗಳು ಆಗುವುದಂದರೆ ಇದೇ ರೀತಿ ಯಾಕೆ ಹಂಚಿಕೊಳ್ತಾರೆ, ಅಲ್ಲಿ ಖಂಡಿತವಾಗಿ ಮಿರಕಲ್ಸ್ ಆಗ್ತವೆ. ನಮ್ಮ ಈ ಮನೆಗೆ ಜಾಗವನ್ನು ದಾನ ನೀಡಿದವರು ಶ್ರೀ ಥಾಮಸ್ ನೊರೊನ್ನ ಮತ್ತು ವಲೇರಿಯಾನ ನೊರೊನ್ನ. ಈಗಿನ ಕಾಲದಲ್ಲಿ 1 ಫೀಟ್ ಜಾಗಕ್ಕೂ ಕೂಡ ಜಗಳ ಮಾಡುವ ಕಾಲದಲ್ಲಿ ಒಂದು 5 ಸೆಂಟ್ ಜಾಗವನ್ನು ನೀವು ತಗೊಳ್ಳಿ ಅಂತ ನಮಗೆ ಕೊಟ್ಟು, ನಾವು ಈ ಮನೆಯನ್ನು ಹಲವಾರು ಮಂದಿಯ ದಾನದಿಂದ, ಅವರ ಕೊಡುಗೆಯಿಂದ, ನಮ್ಮ ವಾಳೆಯ ಕೊಡುಗೆ, ಹಲವಾರು ದಾನಿಗಳ ಕೊಡುಗೆ, ಮೈಕಲ್ ಡಿಸೋಜರವರ ಕೊಡುಗೆ, ಸಂಪದ ಕೊಡುಗೆ, ಹೀಗೆ ಹಲವಾರು ಕೊಡುಗೆಯಿಂದ ಈ ಮನೆ ಇಂದು
ಉದ್ಘಾಟಿಸಿ ನಾವು ಆಶೀರ್ವಚನವನ್ನು ನಡೆಸಿದ್ದೇವೆ. ವಿನೋದ್ ಪಿಂಟೋ ಅವರಿಗೆ ಈ ಮನೆಯನ್ನು ನಾವು ನೀಡಿದ್ದೇವೆ. ಒಂದು ಸ್ವಂತ ಮನೆ ಅವರಿಗೆ ಆಗಿದೆ. ಈ ಸಂದರ್ಭದಲ್ಲಿ ಈ ಮನೆಗೆ ಕಾರಣಕರ್ತರಾದ ಎಲ್ಲರ ನಾನು ನೆನಪಿಸಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಮನೆಯಲ್ಲಿ ಈ ಕುಟುಂಬಕ್ಕೆ ಶಾಂತಿ ಸಮಾಧಾನ ಯಾವತ್ತೂ ಸಿಗಲಿ ಅಂತ ನನ್ನ ಪ್ರಾರ್ಥನೆಯಾಗಿದೆ. ಕಾರ್ಯಕ್ರಮದಲ್ಲಿ ಮನೆ ನಿರ್ಮಾಣಕ್ಕೆ 5 ಸೆಂಟ್ಸ್ ಜಾಗವನ್ನು ಉಚಿತವಾಗಿ ನೀಡಿರುವ ಥೋಮಸ್ ಮತ್ತು ವಲೇರಿಯಾನ ನೊರೊನ್ಹಾ ದಂಪತಿಯನ್ನು, ಮನೆಯನ್ನು ನಿರ್ಮಿಸಿದ ಇಂಜಿನಿಯರ್ ಎರೋಲ್ ಯೋಜನೆ ಸಾಕಾರಗೊಳ್ಳಲು ನೇತೃತ್ವ ವಹಿಸಿದ ಧರ್ಮಗುರುಗಳನ್ನು ಸನ್ಮಾನಿಸಲಾಯಿತು. ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಸುನೀಲ್ ಫೆರ್ನಾಂಡಿಸ್, ಕಾರ್ಯದರ್ಶಿ ಬ್ಲೆಸಿಲ್ಲಾ ಕ್ರಾಸ್ತಾ, 20 ಆಯೋಗಗಳ ಸಂಯೋಜಕಿ ವನಿತಾ ಫೆರ್ನಾಂಡಿಸ್, ಕಾನ್ವೆಂಟಿನ ಮುಖ್ಯಸ್ಥರಾದ ಸಿಸ್ಟರ್ ಸುಷ್ಮಾ, ಮೈಕಲ್ ಡಿಸೋಜಾ, ಚಾರಿಟಿ ಟ್ರಸ್ಟ್ನ ಸದಸ್ಯರಾದ ಸ್ಟೀಫನ್ ಪಿಂಟೋ, ಒಸ್ವಾಲ್ಡ್ ರೋಡ್ರಿಗಸ್, ಸಂತ ವಿನ್ಸೆಂಟ್ ದಿ ಪಾವಲ್ ಸೊಸೈಟಿ ಉಡುಪಿ, ಕಲ್ಯಾಣಪುರ ವಲಯ ಪದಾಧಿಕಾರಿಗಳಾದ ವಿನ್ಸೆಂಟ್ ಕ್ವಾಡ್ರಸ್, ರಿಚಾರ್ಡ್ ಡಿಸೋಜಾ, ತೊಟ್ಟಂ ಘಟಕದ ಅಧ್ಯಕ್ಷರಾದ ಸುಸಾನ್ನಾ ವಾಸ್, ಸಂತ ಸೆಬೆಸ್ಟಿಯನ್ ವಾರ್ಡ್ನ ಗುರಿಕಾರರಾದ ರೊನಾಲ್ಡ್ ಫೆರ್ನಾಂಡಿಸ್, ಬಡಾನಿಡಿಯೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಜೋಸೆಫ್ ಪಿಂಟೋ ಹಾಗೂ ಇತರರು ಉಪಸ್ಥಿತರಿದ್ದರು. ವಿನೋದ್ ಪಿಂಟೋ ಸ್ವಾಗತಿಸಿ, ವೆನಿಸ್ಸಾ ಪಿಂಟೋ ವಂದಿಸಿದರು. ಲೆಸ್ಲಿ ಆರೋಜಾ ಕಾರ್ಯಕ್ರಮ ನಿರೂಪಿಸಿದರು.